ಏನ್ ಡೆಡಿಕೇಶನ್ ಓ ಮೈ ಗಾಡ್. ನನ್ ಕಸ ನಂಗಾಗೈತೆ ಡೆಡಿಕೇಶನ್ ಬೇರೆ ಇಂಗ್ಲಿಷ್ ಮೆಹಂದಿ ಬಿಡಿಸ್ಕೊಬಿಟ್ಟಿದೀನಿ ಕೈ ಮೇಲೆ ನೋಡಿ. ಅಯ್ಯೋ ತಿಂಡಿ ತಿನ್ನಿಸ್ಬೇಕಂದ್ರೆ ಕೈ ಶೇಪು ಫಿಶ್ ಶೇಪು ಎಲ್ಲ ಮಾಡ್ಕೊಟ್ಟು ತಿಂಡಿ ಹಾಕೊಡ್ಬೇಕು ಇವನಿಗೆ. ಸುಂದರಿ ಬಾರಣಿ ಅಸಬಣೆಗೆ. ಮಳೆ ಬಂದ್ರೆ ಮಾತ್ರ ಸರಿಗ್ ಬರುತ್ತೆ ಇಲ್ಲಿ ನೋಡಿ. ತೋರಿಸ್ತೀನಿ ಆಯ್ತಾ, ಮಳೆ ಬರುವಾಗ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇದು ನಿಮ್ಮ ಜ್ಯೋತಿ ಸಿಟಿ. ಇದು ಫ್ರೆಂಡ್ಸ್ ಸಂಜೆ ವಿಡಿಯೋ. ಫುಲ್ಲು ಮಳೆ ಬರೋ ಥರ ಆಗಿತ್ತು. ಸೊ ವೆದರ್ ಚೆನ್ನಾಗಿತ್ತು ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಇವಾಗಿಂದ ನಾಳೆ ಮಾರ್ನಿಂಗ್ ರೂಟೀನ್ ತನಕ ಫುಲ್ ಕಂಟಿನ್ಯೂ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ ಗಾಯ್ಸ್. ಗಾಯ್ಸ್ ನೋಡಿ, ನಮ್ಮೂರಲ್ಲಿ ಮಳೆ ಬರೋ ಹಾಗಾಯಿತು. ಸಖತ್ ವೆದರ್ ಮಾತ್ರ, ಚಿಂದಿ ವೆದರ್ ಮಾತ್ರ. ಮಳೆ ಬಂದರೆ ಮಾತ್ರ ಸರಿಗ್ ಬರುತ್ತೆ ಇಲ್ಲಿ ನೋಡಿ. ತೋರಿಸ್ತೀನಿ ಆಯಿತಾ, ಮಳೆ ಬರುವಾಗ ತೋರಿಸ್ತೀನಿ. ಆಲ್ಮೋಸ್ಟ್ ಸಂಜೆ ಆಯಿತು, 6:30 ಆಯಿತು ಟೈಮು. ಶುರು ಆಯಿತು ಗಾಯ್ಸ್ ಮಳೆ. ಓ ಗಾಯ್ಸ್, ನಾವು ಅಂದ್ಕೊಂಡಷ್ಟು ಚೆನ್ನಾಗಿ ಮಳೆ ಬರಲ್ಲ, ಜಸ್ಟ್ ಉದ್ರಿ ಹೋಯಿತು ಅಷ್ಟೇ ಮಳೆ. ಸೊ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ಮತ್ತೆ ಸಿಕ್ಕಾಪಟ್ಟೆ ಕೆಲಸ ಸ್ಟಾರ್ಟ್ ಆಯಿತು. ವಿಡಿಯೋ ಫುಲ್ ನೋಡಿ ಗಾಯ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲಾಸ್ಟಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ, ಮಾರ್ನಿಂಗಿಂದ ರೊಟೀನ್ ನಿಮಗೆ ತೋರಿಸ್ತೀನಿ ಗಾಯ್ಸ್. ಟಿಫನ್ಗೆ ಬೆಳಗ್ಗೆ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡಿದ್ದೆ. ಸೊ ಚಪಾತಿ ನನ್ನ ಮಗನಿಗೆ ಅವ್ನು ಯಾವ ಡಿಸೈನ್ ಕೇಳ್ತಾರೆ ಡಿಸೈನ್ ಮಾಡಿಕೊಡ್ಬೇಕು. ಒಂದು ಹ್ಯಾಂಡ್ ಶೇಪ್ ಕೇಳ್ತಾನೆ, ಫಿಶ್ ಶೇಪ್ ಕೇಳ್ತಾನೆ. ಸೊ ಎಲ್ಲನೂ ಮಾಡಿಕೊಟ್ಟೆ ನೋಡಿ. ಅವ್ನು ಕೇಳಿ ಶೇಪ್ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಸೊ ಮಾಡಿಕೊಟ್ಟೆ ಅವನಿಗೆ. ನನ್ನ ಟಿಫನ್ನು ರೆಡಿ ಆಯಿತು ನೋಡಿ. ಚೆನ್ನಾಗಿಲ್ಲ ಟೇಸ್ಟ್. ನೀನು ಚೆನ್ನಾಗಿ ಮಾಡ್ತಿದ್ದೆ. ಟೇಸ್ಟ್ ಚೆನ್ನಾಗಿಲ್ವಾ? ಟೇಸ್ಟ್ ಚೆನ್ನಾಗಿದೆ, ನಾನು ಚೆನ್ನಾಗಿಲ್ಲ ಅಂದಿದ್ದು. ಚೆನ್ನಾಗುಂಟಾ ಗೈಸ್? ನೋಡಿ, ನಮ್ಮನೆ ಮಗಳು ಪಮ್ಮಿ ಅಂತ ಹೇಳಿ ನನ್ನ ಬರ್ಡೇ ಗಿಫ್ಟ್ ಇವಳು. ನಮ್ಮ ಅಣ್ಣ ಚಂದು ಅಂತ 20 ಡೇಸ್ ಬೇಬಿನ ನಮ್ಮ ಮನೆಗೆ ನನಗೆ ಗಿಫ್ಟಾಗಿ ತಂದುಕೊಟ್ಟಿದ್ದ ಅಣ್ಣ. ನಿಂಗೆ ಎಂಥ ಗಿಫ್ಟ್ ಬೇಕು ಅಂತ ಕೇಳಿದಾಗ ನಂಗೆ ಡಾಗಿ ಬೇಕು ಅಂತ ಕೇಳಿದ್ದೆ. ಬ್ಯಾಂಗ್ಳೂರಿಂದ ತಂದುಕೊಟ್ಟಿದ್ದ ಈ ಡಾಗಿನ. ಇದು ಆ್ಯಕ್ಚುಲಿ ಲ್ಯಾಬ್ ಕ್ರಾಸ್ ನಾಯಿ. ಇದ್ರ ಮಮ್ಮಿ ಬಂದುಬಿಟ್ಟು ಬೊಮೋರಿಯನ್ನು. ಸೊ ಅದಕ್ಕೆ ಸ್ವಲ್ಪ ಬಾಡಿ ಶೇಪ್ ಸ್ವಲ್ಪ ಚೇಂಜ್ ಇವಳ್ದು ಗೈಸ್. ಇವಳ ಬಗ್ಗೆ ತುಂಬ ಹೇಳಲಿಕ್ಕುಂಟು, ಮುಂದೆ ಹೇಳ್ತೀನಿ ಬನ್ನಿ. ವಾವ್, ಪುಟ್ಟಾಣಿ ಪಾಪುಗಳೆಲ್ಲ ಉಂಟು ಇದರಲ್ಲಿ. ಫುಲ್ ವೀಡಿಯೋ ಮಾಡ್ಕೊಪ್ಪ ಜಮ್ಮ, ಒಂದು ಬಿಡ್ಬೇಡ. ಅಕ್ಕಂಚದೆ ಕೇಳಿ, ಅಕ್ಕಂಚದೆ ನೋಡಿ ಗಾಯ್ಸ್. ಮನೆ ಇದೊಂದು ಹಿಂದೆ ಒಂದು ಪೋರ್ಷನ್ ಕಟ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ತಾ ಉಂಟು. ಇಲ್ಲಿ ಆಚೆ ಎಲ್ಲ ಏನೇನೋ ಮಾಡ್ತಾ ಉಂಟು. ತೊಳಿತಾ ಉಂಟು ಇರಿ. ಇಲ್ಲಿ ತೊಳಿತಾ ಉಂಟು ಅವಳು. ಚೆನ್ನಾಗಿ ಗುಜ್ಜು ಅದ್ರ ಕೊಂಡಿನ. ಒಳ್ಳೆ ಪ್ಲೇಸ್ ಹುಡ್ಕೊಂಡು ಉಂಟು ಬಿಡು ನೀನು. ನೈಟ್ ಇರಲ್ಲೇ ಮಲ್ಕೊಬಿಡ್ಬಂಗ. ಬೆಳಗ್ಗೆ ತನಕ ಎಲ್ಲ ಉಜ್ಜು. ಚೆನ್ನಾಗಿ ಅಭ್ಯಾಸ ಮಾಡ್ಕೊ, ಮುಂದಕ್ಕೆ ಹಂಗೆ ಮಾಡ್ಬೇಕಲ್ಲ ನೀನು. ಇದೇ ಕೆಲಸ ಸೇರ್ಸೋದು ನಿನ್ನ. ಏನ್ ಡೆಡಿಕೇಶನ್ ಓ ಮೈ ಗಾಡ್. ನನ್ ಕಸ ನಂಗಾಗೈತೆ ಡೆಡಿಕೇಶನ್ ಬೇರೆ ಇಂಗ್ಲಿಷ್ ಜಾಣ ಮರಿ. ಮನೇಲಿ ಈ ತರ ಸಿಂಕ್ ವಾಶ್ ಮಾಡ್ಬೇಕಂದಾಗೆಲ್ಲ ಇವಳನ್ನೇ ಹಾಸ್ಟೆಲಿಂದ ಕರ್ಸಾದ್ರು ಸರಿ ಇಳಿಸ್ಬಿಟ್ಟು ವಾಶ್ ಮಾಡ್ತೀನಿ. ಏನ್ ಡೆಡಿಕೇಶನ್. ಕೊನೆಗೂ ಬ್ಯಾರಲ್ ಕುಂಡಿ ವಾಶ್ ಮಾಡಿ ಆಚೆ ಬಂದ್ಲು. ಸಾಕಾಗಿತ್ತು. ಮೆಹಂದಿ ಬಿಡಿಸ್ಕೊಬಿಟ್ಟಿದೀನಿ ಕೈ ಮೇಲೆ. ನಿಮಗೇನು ಅನ್ಸಲ್ಲ, ಮಕ್ಕಳ ಕೆಲಸ ಮಾಡ್ತಿದೀವಲ್ಲ, ಮತ್ತೆ ಮಕ್ಕಳ ಕೆಲಸ ಮಾಡ್ಬೇಕು ಮಾಡಿ. ವಾ ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ನಾನು ಇಷ್ಟು ಗಂಟೆ ಗೊಳೆ ಹಾಕೊಂಡ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಏ ಹಾಕೋ ಮುಗ್ಗದ ಮೇಲೆ ಹಾಕ್ಸು. ಏ ಹಾಕೋ. ಏ ಅದು ನಂತರ ಬೆಳ್ಳಿಗೆ ಆಗ್ಬಿಡ್ತಲ್ವಾ? ಒಂದೇ ವಾಶ್ ಸಾಕು.
ಕಳ್ಳಂಗ್ ಮಾಡ್ಬಿಡುತ್ತೆ. ನೀನು ಸರ್ಫಾಕಿ ಡೈಲಿ ವಾಶ್ ಮಾಡೋದಲ್ವಾ? ಏನ್ ಸರ್ಫು ಆಗ್ಬೇಕು. ಸಕ್ಸಸ್ಫುಲ್ ಆಗಿ ವಾಶ್ ಮಾಡಿದ್ವಿ ಇದನ್ನ ಸಿಂಟೆಕ್ಸ್ನ. ಬಟ್ಟೆ ಅವತ್ತರ ನೋಡಿ ನಮ್ಮ ಪಾಪ. ನಾನು ನೋಡು ಫುಲ್ ಚಂಡಿ, ಅವಳೇ ಜಾಸ್ತಿ ಮಾಡಿ. ನೋಡಿ ಗಾಯ್ಸ್, ನಮ್ಮದು ಹಳ್ಳಿ ಮನೆ, ಇನ್ನೂ ಕ್ಲೀನ್ ಆಗಿಲ್ಲ. ಮನೆ ಕ್ಲೀನ್ ಆದರೆ ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಕಂಪ್ಲೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಸ್ವಲ್ಪ ಶಿಫ್ಟಿಂಗ್ ಆಯ್ತಲ್ವಾ, ಹಾಗಾಗಿ ಸೊ ಕ್ಲೀನ್ ಆದಮೇಲೆ ಇನ್ನೊಂದ್ಸರಿ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲ ಹೇಗೆಲ್ಲ ಬೇಕು ಹಾಗೆ ಉಂಟು. ಕ್ಲೀನ್ ಆದ್ಮೇಲೆ ಪಾಪ ಕೆಲಸ ಮಾಡ್ಬಂದು ಸುಸ್ತಾಗಿ ಬಂತು. ನಾಳೆ ರೋಡಿಗೆ ಅಲ್ಮಸ್ಕೊಂಡಿರ್ಬಂಗು, ನಿಂಗೆ 2 ಪೀಸ್ ಎಕ್ಸ್ಟ್ರಾ. ನಾಳೆ 2 ಕೋಳಿ ಪೀಸ್ ಎಕ್ಸ್ಟ್ರಾ. ಮೀನ್ ಪೀಸ್ ಕೋಳಿ ಪೀಸ್ ಆಯ್ತಾ ಈಗ? ಆಯ್ತು, 1-2 ಎಕ್ಸ್ಟ್ರಾ ಮೀನ್ ಪೀಸ್ ನಿಂಗೆ ನಾಳೆ. ಮೀನ್ಗಿನೆಲ್ಲ ಬೇಡ, KFC ಚಿಕನ್ KFC ಸಾಕಾ? ಜಾಸ್ತಿ ಇರೋದು ಕಾಲು, ಅದ್ರದ್ದು ಕಾಲು KFC ನೋಡಿ. ಅದಕ್ಕೆ ಸಾಯಿಸ್ತಾ ಹೊಂಟಿದನ್ನ. ಕ್ಲೀನಿಂಗ್ ಅಂತ ಮಾಡ್ಕೊಂಡು ಬೆಳಗ್ಗೆಯಿಂದ ಸ್ನಾನ ಮಾಡಿಲ್ಲ. ಇವಾಗ ಉರಿ ಹಾಕ್ಕೊಟ್ಟು ನಮ್ಮನೇಲಿ ಬಂದು ಅಂಡೆ ಒಲೆ ಗೈಸ್, ಬನ್ನಿ ತೋರಿಸ್ತೀನಿ. ಅಂಡೆ ಒಲೆ ನೋಡಿ, ಈ ಥರ ಅಂಡೆ ಒಲೆ ಸ್ನಾನ. ಯಾರು ಅದು ಬದ್ಮಾಶ್ ಸ್ನಾನ ಮಾಡಿಬಿಟ್ಟು ಮುಚ್ಚದೆ ಹೋಗಿರೋದು ಅಂಡೆಗೆ? ಎಲ್ಲ ಅವನು ಕೂಡ ಕಾಫಿ ಸ್ನಾನ ಮಾಡ್ಕೊಂಡು ಹಂಗೆ ಬಿಟ್ಟು ಬಂದುಂಟಲ್ಲ ಪಾಪ. ನೀನು ಕಣೆ ಮಗಳು ಅಂದ್ರೆ ನೀನು ಮಾತ್ರ ಮಗಳು ಅಂದಿ. ಇಷ್ಟೊತ್ತಾಯ್ತು ನಾವು ಕೆಲಸ ಮುಗಿಸೋ ಅಷ್ಟರಲ್ಲಿ. ನೀನು ನನಗಿಂತ ಮುಂಚೆ ಸ್ನಾನ ಕೊಡೋಗ್ಬಿಟ್ರೆ ಯಾವ ಜುವೆಲ್ರಿ ಹೊಸ್ತಾಗ್ತರ್ಲಿ ನನಗೆ ಅಂತ ಓಡೋಗ್ಬಿಡೋ ನೋಡಿ. ಇವಾಗ ಹಾಕೊಂಡು ಪಮ್ಮು. ಅಯ್ಯೋ, ಚಿನ್ನ ಮತ್ತು ಬಂಗಾಡಿ ಇದು ಚೆನ್ನಾಗುಂಟ ಪಮ್ಮಿ. ಲಿಪ್ಸ್ಟಿಕ್ ಬೇಕಾ? ನೋಡಿ, ಇವೆಲ್ಲ ಜುವೆಲ್ರಿ ಹಾಕ್ಸ್ಕೋಬೇಕು ಅಂತ ಗೊತ್ತಾ ಅವಳಿಗೆ. ಚನ್ನಿ, ನಾಟಕ ಚನ್ನಿ ನೀನು ನೋಡು. ಅವತ್ತು ಕಲಿಟ್ಬಿಟ್ಟು ನಾಗಮಣಿ ವಿಡಿಯೋ ಮಾಡೋಣ ಅಂದ್ರೆ ಟಪ್ ಅಂತ ಕೆಳಗೆ ಬಿಸಾಕಿದ್ಲು. ಜುವೆಲ್ರಿ ಆದ್ರೆ ಇಟ್ಕೊಬಿಡ್ತಾಳೆ. ಒಲೆ ಹಾಕ್ತಿದ್ರಾ? ಅವಳಿಗೆಲ್ಲ ಆಗುತ್ತೆ. ಪ್ಲೀಸ್ ಡಾಬ್ ಹಾಕೊಳ್ಳಿಮ್ಮ. ಬೆಳಗ್ಗೆ ಒಂದು ದಪ್ಪು ಸರ ಹಾಕು. ರಾಜಾದಿರಾಜ ರಾಜ ಮಾರ್ಥಾಂಡ ವಿಜಯ ರಾಜೇಂದ್ರ ಬಹುಪರಾಗ್. ನಾಳೆ ಗಂಡಿನ ಕಡೆ ಬರ್ತಾ ಉಂಟು ಕಣೆ, ರೆಡಿಯಾಗು. ಓಕೆ, ಇದು ನಿಂಗೆ ಡೆಮೋ ತೋರಿಸ್ತಿರೋದು. ಇವಾಗ ನಿನ್ನ ನಾಗಮಣಿ ಚೆನ್ನಾಗಿ ಕಾಪಾಡ್ಕೊ. ನಾಗಮಣಿನ ಡೆಮೋ ಪಾಪು ಇದು ಪಪೇಶು. ಹಿಂಗೆ ಚೆನ್ನಾಗಿ ರೆಡಿ ಆಗ್ಬಿಡು. ಹಂಗೆ ಗಂಡು ನೋಡಿದ ತಕ್ಷಣ ಲಬಕ್ ಅಂತ ಕಚ್ಕೊಬಿಡ್ಬೇಕು. ಹುಡುಗಿ ನಂಗೆ ಓಕೆ ಅನ್ಬೇಕು. ಎದ್ನಿತ್ಕೊ ನೋಡಿ, ಹೆಂಗೆ ಕಾಣಿಸ್ತು? ಎದ್ನಿತ್ಕೊ ಪಮ್ಮು, ಎದ್ನಿತ್ಕೊ ಪಂಪು. ಪ್ರಪಂಚದ ಅತ್ಯಂತ ಶ್ರೀಮಂತ ನಾಯಿ ನೀನೇ ಅನ್ಸುತ್ತೆ ಪಮ್ಮು. ಬಿಡು, ಹುಡುಗ ಫಿಕ್ಸು. ಅವನು ಡೈರಿ ಮಿಲ್ಕು, ನೀನು ಮಿಲ್ಕಿ ಬಾರು. ಇಬ್ಬರದು ಕಾಫಿ ಡಿಕಾಕ್ಷನ್, ಹಾಲು ಡಿಕಾಕ್ಷನ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಓಕೆ, ರೆಡಿ ಆಗೋಣ, ಹುಡುಗ ಬರ್ತಾ ಉಂಟು. ಯಾವುದೇ ಹೊಸ ತೊಗೊಂಡ್ರು ಜುವೆಲ್ರೀಸ್ ಅವಳಿಗೆ ಫಸ್ಟ್ ಹಾಕ್ಬೇಕಿತ್ತು, ಮುಂಚೆ ಎಲ್ಲ. ಇವಾಗಲೂ ನೋಡಿ ಏನು ಚೆನ್ನಾಗಿ ಹಾಕಿಸ್ಕೊತಾಳಂತ. ಖುಷಿನಾ? ಹೇಳು, ಪರವಾಗಿಲ್ಲ, ನಾಚ್ಕೋಬೇಡ, ಹೇಳು. ನೋಡಿ ಎಂತ ಕಿಲಾಡಿ, ನೀನು ಬಿದ್ದೋಗ್ಬಿಡುತ್ತಂತ ಅಲ್ಲಾಡ್ದೆ ಕೂತಿರೋದು ನೋಡಿ ನೀನು. ಸುಂದರಿ ಬಾರಣಿ ಅಸಬಣೆಗೆ. ಮಮ್ಮಿ ಸಾಕಾವೆಲ್ಲ ಬಿಚ್ಚೋಣ, ಇನ್ನೂ ಮಾಡ್ಲಾ? ಬಿಚ್ಚು ಬಿಚ್ಚು ಬಿಚ್ಚಿಸ್ಕೊಳ್ಳೋದವಳು. ಬಿಚ್ಚು ಬಿಚ್ಚು ಬಿಚ್ಚು, ಸಾಕು ಬಿಚ್ಚು. ನೋಡು ತೆಗಿತಾ ಉಂಟು ಪಮ್ಮಿ. ಈಗ ಪಮ್ಮು ಇದು ಹಾಕ್ಲಾ ನೋಡು. ನೀನ್ ಸ್ಮೆಲ್ ಮಾಡು, ಸ್ಮೆಲ್ ಮಾಡಿದ್ರೆ ಹಾಕಲ್ಲ, ಹಾಕಲ್ಲ. ಇದು ಹಾಕ್ಲಾ? ಬೇಡ್ವಾ? ಅವಳು ಕತ್ತಿಲ್ವಾ ಅಲ್ಲಿ ಹಾಕಕ್ಕೆ? ನೋಡು ಹಾಕ್ಬೇಕಂತ ಎಲ್ಲ ಕುಳ್ಳು. ಹಾಕ್ತೀನಿ ಕೂತ್ಕೊ, ಪಪ್ಪಿ. ಅಯ್ಯೋ, ಪಪ್ಪಿ ಕೊಡೋದ್ರೆ ಹೊಗ್ಗೆ ಮಾಡುತ್ತೆ. ನಿಜ ಸಿಟ್ ಮಾಡ್ಕೊಂಡು ಕೂತಿರೋದು ಹಿಂಗೆ ಎಲ್ಲ ಬಿಚ್ಬಿಟ್ವಿ ಅಂತ. ಹಾಕ್ತೀನಿ ಬಾ, ಹಾಕ್ತೀನಿ ಬಾರುವ. ಸಾರಿ ಹಾಕ್ತೀನಿ ಬಾ. ಹಾಕ್ಲಾ? ಇನ್ನೊಂದು ಹಾಕ್ಲಾ? ಇದಾಕ್ಲಾ ಮುಂದೆ ಯಾವ್ದು ಹಾಕ್ಲಿ ಹೇಳು? ಇಲ್ಲಿ ಪಾಪು, ಇದಾಕ್ಲಾ? ಇದಾ? ಇದಾಕ್ತೀನಿ ಬಾ. ಸಿಟ್ಟು ಕಮ್ಮಿ ಬರಲ್ಲ. ಆಮೇಲೆ ನೆಕ್ಸ್ಟ್ ಇದಾಗ್ಲೇ ಊಟನೇ ಇವತ್ತು ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಆಗಿದ್ದು. ಚಿಕ್ಕ ಪಾಪು ಇದ್ದಾಗ 2-3 ಮಂತ್ಸಲ್ಲಿ ಹಿಂಗೆ ತಿನ್ನಿಸ್ಬೇಕು ಇವಳಿಗೆ ಗೈಸ್. ನೋಡಿ ತಿನ್ನಲ್ಲ ಅವಳು. 1 ವಾರ ಆದರೂ ಉಪವಾಸ ಇರ್ತಾಳೆ, ತಿನ್ನಲ್ಲ. ನಾವೇ ತಿನ್ನಿಸ್ಬೇಕು ಅವಳಿಗೆ. 1 ವಾರ 1 ತಿಂಗಳೆಲ್ಲ ಅವಳನ್ನ ಉಪವಾಸ ಬಿಟ್ಟರು ನಾವು ಹೊಟ್ಟೆ ಹಸಿದ್ರು ತಿನ್ನಲ್ಲ ಗೈಸ್ ಅವಳು. ನಾವೇ ಹಿಂಗೆ ತಿನ್ನಿಸ್ಬೇಕು ಅವಳಿಗೆ. ಹೋಗಾಯ್ತು.
ನೋಡಿ ನೀಳ್ಸ್ಬಿಟ್ಟು ಹೋಗು ಅನ್ಬೇಕಲ್ಲ ತನಕ ಹೋಗಲ್ಲ ಅವಳು. ನೀಳ್ಸಾದ್ಮೇಲೆ ಹೋಗ್ತಾಳೆ ನೋಡಿ. ಫ್ರೆಂಡ್ಸ್, ಮತ್ತು ನಮ್ಮ ಪಮ್ಮಿ ಬಗ್ಗೆ ಹೇಳಬೇಕಂತಂದರೆ ಅವಳನ್ನ ನಾವು ಯಾವತ್ತೂ ಒಂದು ನಾಯಿ ಅಂತ ಟ್ರೀಟ್ ಮಾಡೇ ಇಲ್ಲ. ಯಾವತ್ತೂ ನಾಯಿ ಕರೆದಂಗೆ ಅವಳನ್ನ ನಾವು ಕರೆದೇ ಇಲ್ಲ. ಯಾವಾಗಲೂ ಪಮ್ಮಿ ಹೋಗೆ ಬಾರೆ ಅಂತಲೇ ಮಾತಾಡಿಸ್ತೀವಿ. ಅವಳು ಸ್ಟಿಲ್ ಚಿಕ್ಕ ಮಗು ಥರ. ಇವಾಗಲೂ ಅವಳಿಗೆ ತುತ್ತು ಮಾಡಿ ತಿನ್ನಿಸ್ಬೇಕು, ನಮ್ಮ ಜೊತೆನೇ ಮಲ್ಕೊತಾಳೆ. ನಾವೆಲ್ಲಿ ಕೂತ್ಕೊಂತೀವಿ ಅಲ್ಲಿ ಕೂತ್ಕೊತಾಳೆ. ಮನೆಗೆ ಯಾರೇ ಬರಲಿ, ಗೊತ್ತಿಲ್ಲದಿರೋ ಬರಲಿ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ. ನಾವೆಲ್ಲಾದರೂ ಆಚೆ ಹೋಗಿ ಬಂದರೆ ಅವಳಿಗೆ ಐಸ್ ಕ್ರೀಮ್ ಬರ್ಬೇಕಿದ್ರೆ, ಇಲ್ಲ ಕೋಪ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ, ಇಲ್ಲ ಕಣ್ಣೀರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಥರ ಚಿಕ್ಕ ಮಗು ಹೇಗಿರುತ್ತೆ ಮನೇಲಿ ಇವಳು ಹಾಗೆ ಇರ್ತಾಳೆ. ಸೊ ನಮಗೆ ಇವಳು ತುಂಬ ಸ್ಪೆಷಲ್. ನನ್ನ ಮಗನಿಗೆ ಇವಳ ಮುಂದೆ ಹೊಡೆಯೋ ಹೋಗಿಲ್ಲ, ಯಾರನ್ನ ಜಗಳ ಆಡೋ ಹೋಗಿಲ್ಲ, ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಓಡಿ ಬರ್ತಾಳೆ. ಮತ್ತು ಇವಳು ನಾನ್ ವೆಜ್ ತಿನ್ನಲ್ಲ, ಬರೀ ಮೊಸರನ್ನ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು ಮಿಕ್ಸ್ ಮಾಡಿ ತಿನ್ನಿಸ್ತೀವಿ. ಇವಾಗ ತುಂಬ ರೇರಾಗಿ ನಾನ್ ವೆಜ್ ತಿಂತಾಳೆ. ಸೊ ಕಂಪ್ಲೀಟ್ಲಿ ಹೇಳಬೇಕಂದ್ರೆ ನಮ್ಮ ಮನೇಲಿ ಪುಟ್ಟು ಪಾಪು ಇವಳು. ಸೊ ನೋಡಿ, ಮುಗೀತು ಕ್ಲೀನಿಂಗ್ ಎಲ್ಲ. ಇದೊಂದು ಸ್ವಲ್ಪ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ವಿ. ಇದು ನೋಡಿ ಕಿಚನ್ ಒಂದು ಕ್ಲೀನ್ ಆಗಬೇಕು. ಕ್ಲೀನ್ ಆಗಿಲ್ಲ ಕಿಚನ್ ಇನ್ನು. ಮತ್ತು ಇವಳು ಫ್ರೆಶ್ ಅಪ್ ಆಗಿ ಬಂದು ಕೂತುಂಟು ನೋಡಿ, ಹರಟೆ ಹೊಡ್ಕೊಂಡು. ಸೊ ನೋಡಿ ಮನೆ ಇದೆಲ್ಲ ಸರಿ, ಇದು ಮುಂಚೆ ಹೀಗೆ ಇತ್ತು. ಸೊ ಮತ್ತೆ ಹಾಗೆ ಶಿಫ್ಟ್ ಮಾಡಿದ್ವಿ. ಮತ್ತೆ ನೋಡಿ ರೂಮ್ ಹೇಗಿತ್ತು ಹಾಗೆ ಉಂಟು. ಹಾಗೆ ಲೈಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ರೂಮ್ ಉಂಟು ನೋಡಿ. ಒಂದು ಸೆಕೆಂಡ್ ಲೈಟ್ ಆನ್ ಮಾಡ್ತೀನಿ. ಸೊ ನೋಡಿ ಮುಗೀತು, ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತಿಗಿಷ್ಟೇ. ಮಾರ್ನಿಂಗಿಂದ ನಮ್ಮ ರೊಟೀನ್ ನೋಡಿದ್ರಿ ಅಲ್ವಾ. ಬೆಳಗ್ಗೆಯಿಂದ ಫುಲ್ ಕ್ಲೀನಿಂಗೇ ಇತ್ತು. ಮನೆ ಶಿಫ್ಟ್ ಮಾಡೋದು ಸ್ವಲ್ಪ ಆ ಕಡೆ ವಾರ್ಡ್ರೋಬ್ಸ್ ಎಲ್ಲ. ಸೊ ಕ್ಲೀನಿಂಗು ಇದೇ ಆಯಿತು. ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಆಯಿತು. ನಿಮಗೆ ತೋರಿಸುಂಟು ಮನೆ ಹೇಗೆ ಕ್ಲೀನ್ ಮಾಡಿದ್ವಿ ಅಂತ ಕೂಡ. ಸೊ ಇದು ನನ್ನ ಇವತ್ತಿನ ರೊಟೀನ್ ಆಗಿತ್ತು ಗೈಸ್. ವಿಡಿಯೋ ಇಷ್ಟ ಲಾಸ್ಟ್ ಒಂದು ಲೈಕ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಗೈಸ್. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತೀರಿ. ಲವ್ ಯು ಆಲ್, ಬಾಯ್.